ಹಾಯ್ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್. ನಮ್ಮ ಜೀವನದಲ್ಲಿ ಅತಿಯಾದ ನೋವು ದುಃಖಗಳು ಇದ್ದಾಗ ನಮ್ಮ ಮನಸ್ಸಿಗೆ ಬೇಕಾಗಿರುವಂತಹ ಕೆಲವೊಂದು ಮೋಟಿವೇಶನಲ್ ಕೋಟ್ಸ್ಗಳನ್ನು ನಿಮಗಾಗಿ ಹೊತ್ತು ತಂದಿದ್ದೇನೆ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಈಗಿನ ಜನರು ಇನ್ನೊಬ್ಬರಿಗೆ ಕೈಯಿಂದ ಹೊಡೆಯಬೇಕೆಂದೇನಿಲ್ಲ, ಹೊಡೆಯುವವರು ನಾಲಿಗೆಯಿಂದಲೇ ಹೊಡೆದು ಬಿಡ್ತಾರೆ. ಅದು ನಿಮ್ಮ ಮನಸ್ಸಾದರೂ ಸರಿ ಅಥವಾ ನಿಮ್ಮನ್ನಾದರೂ ಸರಿ. ನಿಮ್ಮಿಂದ ಏನಾದರೂ ತಪ್ಪಾದರೆ ಮುಂದಿನವರು ನ್ಯಾಯಾಧೀಶರಾಗಿ ನಿರ್ಣಯ ಹೇಳಲು ಶುರು ಮಾಡ್ತಾರೆ. ತಾವು ತಪ್ಪು ಮಾಡಿದಾಗ ವಕೀಲರಾಗಿ ತಿದ್ದಿ ಹೇಳ್ತಾರೆ. ನಮ್ಮ ದುಃಖ ಬೇರೆಯವರ ನಗುವಿಗೆ ಕಾರಣವಾಗಿರಬಹುದು, ಆದರೆ ನಮ್ಮ ನಗು ಯಾರ ದುಃಖಕ್ಕೆ ಕಾರಣವಾಗಿರುವುದಿಲ್ಲ. ಯಾರಿಗೆ ನಾವು ಸಲೀಸಾಗಿ ಸಿಕ್ಕಿಬಿಡ್ತೀವೋ ಅವರಿಗೆ ನಾವು ಕೆಲಸಕ್ಕೆ ಬಾರದ ಹಾಗೆ ಕಾಣಿಸುತ್ತೇವೆ. ಹೃದಯವನ್ನ ಮಾತಿನಿಂದ ಹೊಡೆದರೆ ಪರವಾಗಿಲ್ಲ, ಆದರೆ ಕೆಲ ಜನರು ನಮ್ಮ ಧೈರ್ಯವನ್ನೇ ಇಲ್ಲವಾಗಿಸಿ ಬಿಡುತ್ತಾರೆ. ನಿಭಾಯಿಸಿಕೊಂಡು ಹೋಗಲು ಅಥವಾ ಬಿಟ್ಟು ಹೋಗಲು ಒಂದು ನೆಪ ಸಾಕು. ಯಾರು ನಮಗೆ ಗೌರವವನ್ನು ಕೊಡುವುದಿಲ್ಲವೋ ಅಂಥವರನ್ನೇ ಈ ಹೃದಯ ಕೂಡ ಬಯಸುತ್ತೆ. ಮುಂದಿನವರ ವರ್ತನೆ ಮತ್ತು ಅವರ ಸಂಸ್ಕಾರವೇ ಹೇಳಿಬಿಡುತ್ತೆ ತಾವು ಚಿಲ್ಲರೆ ಬುದ್ಧಿಯವರು ಅಥವಾ ತುಂಬ ತೂಕದವರು ಎಂದು. ನಿಮ್ಮನ್ನು ಕೆಲಸಕ್ಕೆ ಬಾರದವರು ಎಂದುಕೊಳ್ಳುವಷ್ಟು ನಿಮ್ಮ ಸಮಯವನ್ನು ಯಾರಿಗೂ ಕೊಡಬೇಡಿ. ಜಗತ್ತಿಗೆ ತೋರಿಸುವ ಸಲುವಾಗಿ ಸಂಬಂಧವನ್ನು ಬೆಸೆಯುವುದು ಸಂಬಂಧವಲ್ಲ, ಹೃದಯದಿಂದ ಸಂಬಂಧ ಬೆಸೆಯುವುದೇ ನಿಜವಾದ ಸಂಬಂಧ. ಅಹಂಕಾರಿ ಯಾರು ಎಂದರೆ ಯಾರಿಗೆ ಸಂಬಂಧಗಳಿಗಿಂತ ತಮ್ಮ ಅಹಂಕಾರವೇ ಹೆಚ್ಚು ಅಂದುಕೊಂಡಿರುತ್ತಾರೋ ಅಂಥವರನ್ನು ಬಿಟ್ಟು ಬಿಡಬೇಕು ಅಷ್ಟೇ. ನಮ್ಮಿಂದ ಎಲ್ಲರೂ ದೂರ ಆಗಿ ಎಲ್ಲ ಕನಸುಗಳು ನುಚ್ಚು ನೂರಾದಾಗ ನಿದ್ರೆ ಮಾತ್ರೆಯು ಯಾವ ಕೆಲಸಕ್ಕೂ ಬರುವುದಿಲ್ಲ. ಮೋಸ ಹೋದವರಿಗೆ ಸಮಯದ ಜೊತೆ ಮನಃಶಾಂತಿ ಸಿಗುತ್ತದೆ, ಆದರೆ ಮೋಸ ಮಾಡಿದವರಿಗೆ ಯಾವತ್ತೂ ಮನಃಶಾಂತಿ ಸಿಗುವುದಿಲ್ಲ. ಮೌನವಾಗಿ ಪ್ರೀತಿ ಮಾಡುವವರು ಜೀವನ ಪೂರ್ತಿ ನಿಭಾಯಿಸಿಕೊಂಡು ಹೋಗುತ್ತಾರೆ. ಶತ್ರುಗಳು ಯಶಸ್ವಿಯಾಗಲು ಕಾರಣ ಅವರೇ. ಹಿಂದೆ ನಮ್ಮವರು ಕೈ ಇದ್ದಾಗ ಮಾತ್ರ. ಎಲ್ಲರನ್ನ ಕ್ಷಮಿಸಿ ಬಿಡಬಹುದು, ಆದರೆ ಕ್ಷಮಾಪಣೆ ಪಡೆದುಕೊಂಡವರನ್ನ ಮತ್ತೆ ಹೃದಯದಲ್ಲಿ ಸ್ಥಾನ ಕೊಡಲು ಸಾಧ್ಯವಿಲ್ಲ. ನಾವು ಒಂಥರ ಅಪೂರ್ಣವಾದ ಜನ ಇದ್ದ ಹಾಗೆ, ಏಕೆಂದರೆ ನಮ್ಮ ನಿದ್ರೆಯು ಪೂರ್ಣವಾಗಿರುವುದಿಲ್ಲ, ಕನಸುಗಳು ಪೂರ್ಣವಾಗಿರುವುದಿಲ್ಲ. ನಮ್ಮಿಂದ ದೂರ ಹೋಗಲು ಅವರು ಮನಸ್ಸು ಮಾಡಿ ಬಿಟ್ಟಿದ್ದರು, ಆದರೆ ನಮಗೆ ಅನಿಸಿತು ನಾವೇ ಸರಿಯಾಗಿ ರಮಿಸಲಿಲ್ಲವೆಂದು. ರಕ್ತ ಸಂಬಂಧವಷ್ಟೇ ಸಂಬಂಧ ಎನಿಸಿಕೊಳ್ಳುವುದಿಲ್ಲ. ಕಷ್ಟ ಕಾಲದಲ್ಲಿ ನಮ್ಮ ಕೈ ಹಿಡಿಯುವ ಸಂಬಂಧ ಕೂಡ ಶ್ರೇಷ್ಠವಾಗಿದೆ. ಮನುಷ್ಯ ಎಷ್ಟು ವಿಚಿತ್ರವೆಂದರೆ ಸಿನಿಮಾಗಳಲ್ಲಿ ತೋರಿಸುವ ಕಷ್ಟಗಳಿಗೆ ದುಃಖಿಸುತ್ತಾನೆ, ಆದರೆ ನಿಜ ಜೀವನದಲ್ಲಿ ಬೇರೆಯವರು ಕಷ್ಟಗಳನ್ನು ನೋಡಿ ನಾಟಕ ಮಾಡುತ್ತಿದ್ದಾರೆ ಎಂದುಕೊಳ್ಳುತ್ತಾನೆ. ಪವಿತ್ರತೆಯು ಬರೀ ದ್ವೇಷದಲ್ಲಿ ಇದೆ, ಏಕೆಂದರೆ ಪ್ರೀತಿಯಲ್ಲಿ ಜನ ತಮ್ಮ ಬಟ್ಟೆಯನ್ನು ಕಳಚುತ್ತಾರೆ. ಅದು ಹೇಗೆ ಕೆಲವರು 4-5 ಪ್ರೀತಿಯನ್ನು ಮಾಡುತ್ತಾರೆ, ಅವರಾದ ಮೇಲೆ ನಮಗೆ ಯಾರು ಯೋಚನೆ ಕೂಡ ಬರೋದೇ ಇಲ್ಲ. ನಾವು ಯಾವಾಗಲೂ ಯಾರನ್ನು ನಮ್ಮಿಂದ ದೂರ ಮಾಡಿಕೊಂಡಿಲ್ಲ. ಯಾರಿಗೆ ನಮ್ಮಿಂದ ಅವಶ್ಯಕತೆ ಮುಗಿಯಿತೋ ಅವರೇ ನಮ್ಮಿಂದ ದೂರವಾಗಿದ್ದಾರೆ. ನೀವು ಯಾರಿಗಾದರೂ ನನಗೆ ತುಂಬ ಅವಶ್ಯಕತೆವಾಗಿರುವಿರಿ ಎಂದು ಹೇಳಿದಾಗ ಅದೇ ವ್ಯಕ್ತಿ ನಿಮ್ಮಿಂದ ತನ್ನ ಕೈಯನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ನಿದ್ರೆ ನಾವು ಚಿಕ್ಕವರಿದ್ದಾಗ ಬರುತ್ತಿತ್ತು, ಈಗ ಸುಮ್ಮನೆ ಚಿಂತೆಯಲ್ಲಿ ಮಲಗುತ್ತೇವೆ. ಅದೃಷ್ಟ ಇದ್ದರೆ ನಿದ್ರೆ ಬರುತ್ತೆ, ಅದೃಷ್ಟ ಇಲ್ಲದಿದ್ದರೆ ನಿದ್ರೆ ಬರುವುದಿಲ್ಲ. ಯಾವ ದಾರಿಯನ್ನು ಪರಮಾತ್ಮ ನಮಗಾಗಿ ತೆಗೆದಿರುತ್ತಾನೋ ಆ ದಾರಿಯನ್ನು ಯಾರಿಂದಲೂ ಮುಚ್ಚಲು ಸಾಧ್ಯವಿಲ್ಲ. ಸಿಹಿಯಾಗಿ ಸುಳ್ಳು ಮಾತನಾಡುವುದನ್ನು ನಾವು ಕಲಿಯಲಿಲ್ಲ, ಆದರೆ ಕಹಿಯಾದ ಸತ್ಯದಿಂದಾಗಿ ಎಲ್ಲ ಸಂಬಂಧಗಳು ಕಳೆದುಕೊಂಡಿವೆ. ರಾತ್ರಿ ಕತ್ತಲಲ್ಲಿ ನಿಧಾನವಾಗಿ ಬರುವ ಕಣ್ಣೀರು ನಮ್ಮನ್ನು ಒಳಗಿನವರೆಗೂ ಚೂರು ಚೂರು ಆಗಿರುತ್ತೆ. ಅಹಂಕಾರ ಮತ್ತು ಅಭಿಮಾನಗಳು ಮಾನಸಿಕ ರೋಗಗಳಾಗಿವೆ. ಇದಕ್ಕೆ ನಿಸರ್ಗ ಮತ್ತು ಸಮಯ ಸರಿಯಾಗಿ ಚಿಕಿತ್ಸೆ ನೀಡುತ್ತೆ. ಯಾರು ಎಲ್ಲ ಥರ ಯೋಚನೆ ಮಾಡುತ್ತಾರೋ ಆಗ ಮನುಷ್ಯ ತಾನು ಯಾರು ಎಂದು ಮರೆತು ಬಿಟ್ಟಿರುತ್ತಾನೆ. ಯಾವಾಗ ಅವನ ಹತ್ತಿರ ಹಣ ಇರುವುದಿಲ್ಲವೋ ಆಗ ಜಗತ್ತು ಅವನನ್ನು ಮರೆತು ಬಿಡುತ್ತದೆ. ಎಲ್ಲಿ ಪ್ರಯತ್ನವು ಎತ್ತರವಾಗಿರುತ್ತೋ
ಅಲ್ಲಿ ಅದೃಷ್ಟ ಅದರ ಮುಂದೆ ತಲೆ ಬಾಗಲೇಬೇಕು. ಹೋಗುವ ದಾರಿಯು ಮಂಜಾಗಿ ಕಾಣಿಸಬಹುದು, ಆದರೆ ಗುರಿಯಲ್ಲ. ಪರಿಸ್ಥಿತಿ ಕೆಟ್ಟದಾಗಿದೆ ಹೊರತು ಜೀವನ ಕೆಟ್ಟದಾಗಿಲ್ಲ. ಸಂಬಂಧಗಳಿಗೆ ಬರೀ ಸಮಯ ಕೊಟ್ಟರೆ ಸಾಲದು, ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆಯೂ ಇದೆ. ನಾವು ಬರೀ ನಿಮ್ಮವರೇ ಎಂದವರ ಮುಂದೆ ನಾವು ಜೀವನದಲ್ಲಿ ಸೋತಿದ್ದೇವೆ. ತಮಾಷೆ ಮಾಡುತ್ತಲೇ ಜನ ತಮ್ಮ ಹೃದಯದ ಮಾತನ್ನು ಹೇಳಿಬಿಡ್ತಾರೆ. ನಿಮ್ಮನ್ನು ಸಮಾಧಾನಪಡಿಸುವವರು ಯಾರೂ ಇಲ್ಲದಾಗ ಪರಿಸ್ಥಿತಿ ನಿಮಗೆ ನಗುವುದನ್ನು ಕಲಿಸಿಕೊಡುತ್ತದೆ. ನಿಮ್ಮ ಯಶಸ್ಸಿನ ಹಿಂದೆ ಇರುವ ಅತಿ ದೊಡ್ಡ ಕೈ ಎಂದರೆ ಅದು ನಿಮ್ಮ ಕೆಟ್ಟ ಪರಿಸ್ಥಿತಿಯಾಗಿದೆ. ಯಾರ ಮೇಲಾದರೂ ಕುರುಡರ ರೀತಿ ವಿಶ್ವಾಸ ಬಿಟ್ಟು ಅವರು ನಿಮ್ಮನ್ನು ನಿಜವಾದ ಕುರುಡರು ಎಂಬುದನ್ನು ತೋರಿಸಿಕೊಟ್ಟಾಗ ಆಗುವ ನೋವು ಅಷ್ಟಿಷ್ಟಲ್ಲ. ಯೋಚನೆಗಳು ಸುಂದರವಾಗಿದ್ದರೆ ಎಲ್ಲವೂ ಸುಂದರವಾಗಿ ಕಾಣುತ್ತೆ. ಯಾವುದು ಆಗಿ ಹೋಗಿದೆ ಅದನ್ನು ಮಾತ್ರ ತಿರುಗಿ ನೋಡಬೇಡಿ, ಏಕೆಂದರೆ ಮುಂದೆ ಏನೂ ಸಿಗುವುದಿಲ್ಲ, ಅದು ಕೂಡ ನಿಮ್ಮ ಕೈ ತಪ್ಪಿ ಹೋಗುತ್ತದೆ. ಈ ಶರೀರ ಸುಂದರವಾಗಿರಲಿ ಬಿಡಲಿ, ಆದರೆ ಮಾತುಗಳು ಮಾತ್ರ ಸುಂದರವಾಗಿಯೇ ಇರಬೇಕು. ಏಕೆಂದರೆ ಜನ ಮುಖವನ್ನು ಮರೆತು ಬಿಡುತ್ತಾರೆ, ಆದರೆ ಮಾತುಗಳನ್ನು ಯಾವತ್ತೂ ಮರೆಯುವುದಿಲ್ಲ. ಕಷ್ಟಗಳು ಬಂದ ಮೇಲೆ ಮನುಷ್ಯ ಒಂಟಿಯಾಗಿ ಬಿಡುತ್ತಾನೆ, ಆದರೆ ಈ ಕಷ್ಟಗಳಿಗೆ ನಮ್ಮನ್ನು ಶಕ್ತಿಶಾಲಿಯನ್ನಾಗಿಸುತ್ತೆ. ಯಾರಾದರೂ ಕೋಪ ಮಾಡಿಕೊಂಡರೆ ಮಾಡಿಕೊಳ್ಳಲೇ ಬಿಡಿ. ನಮಗೂ ಕೂಡ ಯಾರ ಕಾಲಿಗೆ ಬಿದ್ದು ಬದುಕುವ ಅವಶ್ಯಕತೆ ಇರುವುದಿಲ್ಲ. ಯಾವುದು ನಮ್ಮ ಹತ್ತಿರ ಇದೆಯೋ ಅದುವೇ ಹಣ, ಯಾವುದು ನಮ್ಮ ಕೈಯಲ್ಲಿದೆಯೋ ಅದುವೇ ನಮ್ಮ ಶಕ್ತಿ. ಯಾರು ನಮ್ಮ ಜೊತೆ ಇರುತ್ತಾರೋ ಅವರೇ ನಮ್ಮವರು. ಒಳ್ಳೆಯವರಿಗೆ ಒಂದು ವಿಚಿತ್ರವಾದ ಗುಣವಿರುತ್ತದೆ, ಅದು ಅವರೆಲ್ಲವರನ್ನು ಒಳ್ಳೆಯವರೆಂದುಕೊಳ್ಳುತ್ತಾರೆ. ಕೆಲವು ತಪ್ಪುಗಳನ್ನು ಕ್ಷಮಿಸಬಹುದು, ನಿಮ್ಮ ಅತಿ ದೊಡ್ಡ ತಪ್ಪು ಅದೇ ತಪ್ಪಾಗಿದೆ. ನಮ್ಮ ಗುರುತು ಹೇಗಿರಬೇಕು ಅಂದರೆ, ಯಾರೇ ನಿಮ್ಮನ್ನು ಬಿಟ್ಟು ಹೋದರೂ ಕೂಡ ನಿಮ್ಮನ್ನು ಮಾತ್ರ ಮರೆಯಬಾರದು. ಮನುಷ್ಯನ ಸ್ವಭಾವ ವಿಚಿತ್ರ. ಸಿಗಲಿಲ್ಲವೆಂದಾಗ ತಾಳ್ಮೆ ಕಳೆದುಕೊಳ್ಳುತ್ತಾನೆ, ಸಿಕ್ಕಾಗ ಗೌರವ ಕೊಡುವುದನ್ನು ಮರೆತು ಬಿಟ್ಟಿದ್ದಾನೆ. ಇದೇ ರೀತಿ ಇನ್ನಷ್ಟು ಹೆಚ್ಚಿನ ಮೋಟಿವೇಶನಲ್ ಕೋರ್ಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.